ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ಎಲ್ಲರ ಜೀವನದಲ್ಲೂ ಬೆಳಕು ಮೂಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ನಮ್ಮ ಮನೆ ದೇವರು ವಾರ. ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬನೂ ಸೋಮವಾರನೇ ಬಂದಿದೆ. ಹಾಗಾಗಿ ನಾವು ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡೋಣ ಅಂತ ಅಂದು ನಾವೇ ಒಂದು ಸ್ವಲ್ಪ ಬೇಗ ಕೆಲಸ ಮಾಡಿದ್ವಿ. ಪೂಜೆ ಬೇಗ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ನಾವು ಆಲೂ ಪರೋಟ ಮಾಡಿದ್ವಿ ಟಿಫನ್ಗೆ. ಅದನ್ನು ಬೇಗ ಮಾಡಿ ಕೆಲಸ ಶುರು ಮಾಡ್ಕೊಂಡ್ವಿ. ಕಸ ಮತ್ತು ನೆಲ ಎಲ್ಲ ಒರೆಸಿದ್ವಿ. ನಾವು ನೆಲ ಒರೆಸ್ಬೇಕಾದ್ರೆ ನಾವು ಉಪ್ಪು ಮತ್ತು ಅರಿಶಿನ ಪುಡಿನ ಜೊತೆಗೆ ಹಾಕ್ಕೊಳ್ತೀವಿ. ಯಾಕಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರಬಾರ್ದು, ಪಾಸಿಟಿವ್ ಎನರ್ಜಿ ಇರಲಿ ಅನ್ನೋದಕ್ಕೋಸ್ಕರ ನಾವು ನ್ಯಾಚುರಲ್ಲಾಗಿ ಯಾವುದೇ ರೀತಿ ಕೆಮಿಕಲ್ಸ್ ಹತ್ರ ಬಳಸೋದಿಲ್ಲ. ಉಪ್ಪು ಮತ್ತು ಅರಿಶಿನ ಪುಡಿನೇ ಹಾಕ್ಕೊಳ್ತೀವಿ. ಸೈಂಟಿಫಿಕ್ಕಾಗಿ ಹೇಳೋದಾದರೆ ನಮಗೆ ಕಣ್ಣಿಗೆ ಕಾಣದೇ ಇರೋ ಬ್ಯಾಕ್ಟೀರಿಯಾಗಳನ್ನು ಓಡಿಸೋ ಶಕ್ತಿ ಉಪ್ಪು ಮತ್ತು ಅರಿಶಿನದಲ್ಲಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮನೇಲಿ ಅಕ್ಕನ ಪಾಪು ಇರೋದ್ರಿಂದ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ವಾರ ಮಾಡ್ಕೊಳ್ಳೋದಕ್ಕೆ ಅಮ್ಮನಿಗೆ ಸ್ವಲ್ಪ ಕಷ್ಟ ಆಗೋದು. ಅಂದರೆ ತುಂಬ ಹೊತ್ತು ಆಗೋದು, ಲೇಟಾಗಿ ಸ್ವಲ್ಪ ಮಾಡೋರು. ಹಂಗಾಗಿ ನಾವೇ ಇವತ್ತು ಪೂಜೆ ಮಾಡೋಣ ಅಂತಂದು ಅಮ್ಮನಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೀವಿ. ನಾನಿಲ್ಲಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಅಮ್ಮ ಇಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ರು. ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇಲ್ಲಿ ದೇವ್ರ ಫೋಟೋನೆಲ್ಲ ಹಸಿ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಗಂಧನೆಲ್ಲ ಹಚ್ತಾ ಇದ್ದೀನಿ. ನಾವು ಪೂಜೆ ಮಾಡಬೇಕಾದ್ರೆ ತಲೆಗೆ ಟವಲ್ ಕಟ್ಕೊಳ್ಳೋದು ಆಗಿರ್ಬೋದು, ತುರ್ಬು ಇಲ್ಲ ನೀರು ಅನ್ಕೋ ಥರ ಕೂದಲನ್ನ ಬಿಟ್ಕೊಳ್ಳೋದು ಆಗಿರ್ಬೋದು, ಆ ಥರ ಎಲ್ಲ ನಾವು ಮಾಡಬಾರ್ದು. ಇದರಿಂದ ನೆಗೆಟಿವ್ ಎನರ್ಜಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಹಾಗೆ ಕೂದಲನ್ನ ಫುಲ್ಲು ಡ್ರೈ ಮಾಡ್ಕೊಂಡೇ ಪೂಜೆ ಮಾಡೋದು ಅಭ್ಯಾಸ. ನನಗೆ ತಿಳಿದಿರೋ ಅಷ್ಟು ನಾನು ಹೇಳಿದ್ದೀನಿ. ನಮ್ಮ ಮನೆ ಎಲ್ಲರೂ ಇದನ್ನೇ ಫಾಲೋ ಮಾಡೋದು. ನಾನು ಇದನ್ನ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಆದಮೇಲೆ ಕೂದಲು ನೀಟಾಗಿ ಕೊಡ್ಕೊಳ್ತೀನಿ. ಇದಾದಮೇಲೆ ಕೂದಲು ನೀಟಾಗಿ ಒರೆಸ್ಕೊಂಡೆ. ಮೊದಲೇ ಡ್ರೈ ಆದಂಗೆ ಆಗಿತ್ತು, ಬೇಗ ಒರೆಸ್ಕೊಂಡೆ. ಆಮೇಲೆ ನಮ್ಮ ಚಿಕ್ಕಮ್ಮ ನನಗೋಸ್ಕರ ಸ್ಟಿಚ್ ಮಾಡಿಕೊಟ್ಟಿದ್ರು ಅಂಬ್ರೆಲಾ ಫ್ರಾಕ್ನ. ನನಗಂತೂ ತುಂಬ ಇಷ್ಟ ಆಯಿತು, ಹಾಗಾಗಿ ಇವತ್ತು ಹಾಕ್ಕೊಂಡೆ. ಅದಾದಮೇಲೆ ಬೇಗ ದೇವರಿಗೆ ಹೂವು ಎಲ್ಲ ಮುಡಿಸಿ ಫೋಟೋಕ್ಕೆ. ನಾವು ಯಾವಾಗಲೇ ಆಗಿರಲಿ ಪೂಜೆ ಮಾಡೋ ಟೈಮಿಗೆ ಹೆಣ್ಮಕ್ಳು ಹಣೆಗೆ ಕುಂಕುಮ ಮತ್ತು ತಲೆಗೆ ಹೂವು ಮುಡ್ಕೊಂಡು ನಾವು ಪೂಜೆ ಮಾಡಬೇಕು. ನಾವು ದೀಪ ಹಚ್ಚಬೇಕಾದ್ರೆ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಲ್ಲಿ ನಾವು ಹಚ್ಚಬಾರ್ದು. ಊದಿ ಕಡ್ಡಿ ಸಹಾಯದಿಂದ ನಾವು ದೀಪನ ಹಚ್ಚಬೇಕು. ನಮ್ಮ ದೊಡ್ಡ ಮನೆ ಎಲ್ಲ ಇರೋದ್ರಲ್ಲೇ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಕಪಾಟಲ್ಲೇ ನಾವು ದೇವ್ರ ಮನೆ ಅಂತ ಚಿಕ್ಕಕ್ಕೆ ಮಾಡ್ಕೊಂಡಿದ್ದೀವಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಆಗಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ಬರುತ್ತೆ. ಅದಾದಮೇಲೆ ನಾನು ಬೇಗ ಮಂಗಳಾರತಿ ಮಾಡ್ಕೊಂಡು ನಮ್ಮ ಮನೇಲಿ ನೀರು ಕಾಸಂಡೆ ಇಲ್ಲದೆ ಇರೋದ್ರಿಂದ ನಾವು ಸೋಮವಾರದತ್ತು ಯಾವಾಗಲೂ ಧೂಪ ಹಾಕೋ ಅಭ್ಯಾಸ ಇದೆ. ಅದಕ್ಕೋಸ್ಕರ ನಾವು ಗ್ಯಾಸಲ್ಲೇ ತೆಂಗಿನ ಚಿಪ್ಪಲ್ಲಿ ನಾವು ಧೂಪ ಮಾಡ್ಕೊತೀವಿ. ಈಸಿಯಾಗಿ ಮಾಡ್ಕೊಬೋದು. ಅದಾದಮೇಲೆ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ ಯಾವ ರೀತಿ ಮಾಡ್ಕೊಂಡೆ ಅಂತ. ಬೇಗ ಧೂಪ ಹಾಕಿ ದೇವರಿಗೆ ಮಂಗಳಾರತಿ ಕೂಡ ಮಾಡಿದ್ವಿ. ಅಷ್ಟರಲ್ಲಿ ಅಮ್ಮ ಸಂಕ್ರಾಂತಿ ಎಳ್ಳು ಮತ್ತು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ಈ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಾವು ಹೊರ್ಗಡೆಯಿಂದ ಜೀರಿಗೆ ಕಾಳುಗಳನ್ನೆಲ್ಲ ತರೋಲ್ಲ, ಮನೆಯಲ್ಲೇ ಮಾಡ್ಕೊತೀವಿ. ಎಳ್ಳು ಮತ್ತು ಕೊಬ್ಬರಿ, ಪುಟಾಣಿ, ಶೇಂಗಾ, ಬೆಲ್ಲ ಯೂಸ್ ಮಾಡಿಕೊಂಡು ಇಷ್ಟರಲ್ಲೇ ನಾವು ಸಂಕ್ರಾಂತಿ ಕಾಳನ್ನ ಮಾಡ್ಕೊತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದೊಂದು ಪುಟ್ಟ ವ್ಲಾಗು. ನಾವು ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಹಾಗಾಗಿ ಸಾರೆಲ್ಲ ಮಾಡೋಷ್ಟು ಟೈಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ಹಾಗೆ ಪೊಂಗಲ್ಲು ಮತ್ತು ಅದ್ರ ಜೊತೆಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ವಿ, ಅದನ್ನೇ ತಿಂದ್ವಿ.